ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಬಿಡೋಣ. ಎಲ್ಲರಿಗೂ ನಮಸ್ಕಾರ. ನಮ್ಗೆ ಇದು ಕಾವೇರಿ ನೀರಾವರಿ ನಿಗಮ ನಿಯಮಿತ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ನಾಲಾ ಜಾಲದಲ್ಲಿ ಬರ್ತಕ್ಕಂಥ ವಿತರಣಾ ನಾಲೆಗಳು ಹಾಗೂ ಪಿಕಪ್ ನಾಲೆಗಳ ಆಧುನೀಕರಣ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆ ಆಗಿದೆ. ಇವತ್ತು ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ. ಏನಕ್ಕೆ ಅಂತ ಹೇಳಿದ್ರೆ, ನಾವೇ ನೀರನ್ನ ಕೊಡ್ಬೇಕಂತಂದ್ರೆ ನಮ್ಗೆ ನೀರಾವರಿ ಇಲಾಖೆಗೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಮ್ದು ಕೊನೆ ಭಾಗದ ಅಚ್ಚುಕಟ್ಟು ನಮ್ದು ಮಳವಳ್ಳಿ ಆಗಲಿ ಮದ್ದೂರು ಆಗಲಿ ಈ ಹೆಬ್ಬಕವಾಡಿ ನಾಲೆಗೆ ಬರ್ತದೆ. ಸುಮಾರು 25,000 ಎಕರೆ ಅಚ್ಚುಕಟ್ಟು ಪ್ರದೇಶ ಇದೆ ಇದರಲ್ಲಿ. ಅದರಲ್ಲೂ ಈಗ ಕನ್ಯಾಗಲ ಈ ಭಾಗ ಏನಿದೆ ಇದು ಕೊನೆ ಭಾಗದಲ್ಲೂ ಕೂಡ ಕೊನೆ ಭಾಗ ಇದು. ಸೊ ಹಾಗಾಗಿ ನಾವು ನೀರನ್ನು ಸಮರ್ಪಕವಾಗಿ ಕೊಡ್ಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಆಗೋದು ನೀರು ಬರ್ತಾ ಇತ್ತು ಅಂತಂದ್ರೂ ಕೂಡ ಏನಾಗುತ್ತೆ ಅಂತಂದ್ರೆ ಮೇಲ್ಗಡೆ ಮುಖ್ಯ ನಾಲೆಯಲ್ಲಿ ಎಲ್ಲಿ ಇದು ಪಾಂಡಪುರದಲ್ಲೋ ಅಥವಾ ಎಲ್ಲರೂ ವೆಹಿಕಲ್ ಏನೋ ಬಿದ್ದೋಯ್ತು ಅಂತಂದ್ರೆ ಮತ್ತೆ ಅದಕ್ಕೊಂದಷ್ಟು ದಿನ ಅಂತ ಅಂದ್ಬಿಟ್ಟು ವೆಹಿಕಲ್ ಬಿದ್ದಿದೆ ಅದನ್ನ ಮೇಲೆತ್ತಲಿಕ್ಕೆ ಅಂತ ಅಂದ್ಬಿಟ್ಟು ನಾಲೆಯಲ್ಲಿ ನೀರು ನಿಲ್ಲಿಸ್ಬಿಡ್ತಿದ್ರು. ಅವಾಗ ನಮ್ಗೆ ಇದನ್ನು ಏನೋ ಒಂದು ಕೊನೆ ಭಾಗಕ್ಕೆ ನೀರು ಹೋಗ್ತಾ ಇದೆ ನಾನು ಮೂಮೆಂಟ್ ಅಲ್ಲಿ ಮತ್ತೆ ನೀರು ನಿಂತು ಹೋಗೋದು ನಮ್ಗೆ. ಮತ್ತೆ ಅಲ್ಲಿ ಆಫೀಸಲ್ಲಿ ಬರ್ತಿನಾಗೇನೆ ಸ್ಟ್ರೈಕ್ ಆಗೋದು, ಈಗೆಲ್ಲ ಸಮಸ್ಯೆಗಳೆಲ್ಲ ಆಗ್ತಾ ಇತ್ತು. ಸೊ ಇದನ್ನೆಲ್ಲ ನಾವು ಈ ತರ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಸರ್ ಅಂತ ಅಂದ್ಬಿಟ್ಟು ನಾವು ಸಾಹೇಬ್ರು ಗಮನ ತಗೊಂಡ್ವಿ. ಆಗ ಸಾಹೇಬ್ರು ಸುತ್ತಗಟ್ಟೆಗೆ ಬಂದ್ರು. ಅಲ್ಲಿ MD ಸರ್, CE ಸರ್ ಮತ್ತೆ SC ಸರ್ ಎಲ್ಲಾನು ಕರ್ಕೊಂಡು ಸುತ್ತಗಟ್ಟೆಯಲ್ಲಿ ಏನ್ ಪ್ರಾಬ್ಲಮ್ ಆಗಿರ್ತದೆ, ಏನಕ್ಕೆ ನೀರು ಬರ್ತಾ ಇಲ್ಲ, ಮತ್ತೆ ಅದರಿಂದ ಹಿಂದಕ್ಕೆ ಹೋದ್ರು KR ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗಿದೆ ಮತ್ತೆ ನಮ್ಗೆ ಏನೇನ್ ನೀರು ಬರ್ತಾ ಇಲ್ಲ. ಸೊ ಇದಕ್ಕೆ ಶಾಶ್ವತವಾಗಿ ನಾವು ಪರಿಹಾರ ಕಂಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಲಿಂಕ್ ಇಂದ ನಮ್ಗೆ ಸುತ್ತಗಟ್ಟೆಗೆ ನೀರು ಬರ್ತದೆ. ಸಂಪರ್ಕ ನಾಲೆ ಅಂತ ನೀರು ಬರ್ತದೆ ಅಲ್ಲಿಗೆ ಸುಮಾರು 700 ಕ್ಯೂಸೆಕ್ ನಮ್ಗೆ ನೀರನ್ನ ಅಲ್ಲಿಂದ ನಾವು ಡ್ರಾ ಮಾಡ್ತೀವಿ. ಅಲ್ಲಿಗೆ ಅಷ್ಟು ನೀರು ಬರ್ತಿದ್ಯಾ ಇಲ್ವಾ, ಯಾಕೆ ಬರ್ತಾ ಇಲ್ಲ, ಸೊ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡ್ಬಿಟ್ಟು ಅದಕ್ಕೆ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಮುಖ್ಯಮಂತ್ರಿ ಸಾಹೇಬರು ಬಂದಿದ್ರು. ಅವ್ರ ಕಡೆ ಇದು ಮನವಿನ ಇಟ್ಬಿಟ್ಟು ಬೇಡಿಕೆ ಇಟ್ಟು ಅಲ್ಲೇ ಘೋಷಣೆಯನ್ನ ಮಾಡಿಸಿ ಮುಂದೆ ಮತ್ತೆ ಈ ಫೈಲ್ ಎಲ್ಲೆಲ್ಲಿ ಹೋಗಿದೆಯಾ FD ಇಂದ ಆರ್ಥಿಕ ಇಲಾಖೆಯಿಂದ ಮೂವ್ ಮಾಡ್ಕೊಂಡು ಅಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನ ತರಿಸಿದ್ದಾರೆ. ಮತ್ತೆ ಇವತ್ತು ನಮ್ಗೆ ಬುದ್ಧ ಪೂಜೆಯನ್ನ ಆಗ್ತಾ ಇದೆ. ನಿಜವಾಗ್ಲೂ ಇವತ್ತು ಹಬ್ಬದ ವಾತಾವರಣ. ಏನಕ್ಕೆ ಅಂತಂದ್ರೆ ಸುಮಾರು ಈ ಭಾಗದಲ್ಲಿ ವಿಧಾನ ನಾಲೆಗಳು ಎಷ್ಟಿದೆ. ಇದು ಮುಖ್ಯ ನಾಲೆ ಮೊದಲನೇ ಹಂತದಲ್ಲಿ 100 ಕೋಟಿಗೆ ನಾವು ಆಧುನೀಕರಣ ಕಾಮಗಾರಿ ಮಾಡ್ತಾ ಇದೀವಿ. ಅದನ್ನು ಕೂಡ ನೀರನ್ನು ಕೊಡ್ಕೊಂಡು ನಾವು ಮಾಡಿದ್ರಿಂದ ನಿಗದಿತವಾಗಿ ನಾವು ಪ್ರಗತಿಯನ್ನ ಮಾಡಕ್ಕಾಗಿಲ್ಲ. ಸುಮಾರು 28 ಕಿಲೋಮೀಟರ್ ಹೆಬ್ಬಕವಾಡಿ ನಾಲೆ ಇದೆ. ಇವಾಗ 8 ಕಿಲೋಮೀಟರ್ ಅಷ್ಟು ನಾವು ನಾಲಾ ಅಧಿಕರಣ ಮಾಡಿದೀವಿ. ಇನ್ನು 20 ಕಿಲೋಮೀಟರ್ ನಾಲಾ ಅಧಿಕರಣ ಬಾಕಿ ಉಳ್ಕೊಂಡಿದೆ. ಅದಲ್ಲದೇನೆ ಇವಾಗ 293 ಕೋಟಿ ಅನುದಾನದಲ್ಲಿ ಈಗ ಉಳಿಕೆ ಯಾವುದೇ ಪಿಕಪ್ ನಾಲೆಗಳಿದಾವೆ. ಸುಮಾರು 45 ಪಿಕಪ್ ನಾಲೆಗಳಿದಾವೆ, ಮತ್ತೆ 42 ವಿತರಣಾ ನಾಲೆಗಳಿದಾವೆ. ಮತ್ತೆ ನೀವು ರೈತರುಗಳು ಓಡಾಡ್ಲಿಕ್ಕೆ ಮತ್ತೆ ರೈತರು ಏನು ಬೆಳೆದಿರ್ತೀರಿ ನಿಮ್ಮ ಸರಕು ಮತ್ತೆ ವ್ಯವಸಾಯ ಉತ್ಪನ್ನಗಳನ್ನ ಸಾಗಣೆ ಮಾಡ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ರಸ್ತೆ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಮಗ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಆಧುನೀಕರಣದ ಕಾಮಗಾರಿಯಿಂದ ಅನುಕೂಲ ಆಗ್ತಾ ಇದೆ. ಈ ಎಲ್ಲಾ ಅನುಕೂಲಗಳನ್ನ ಮಾಡಿಕೊಟ್ಟಂತಹ ನರೇಂದ್ರ ಸ್ವಾಮಿ ಸರ್ಗೆ ನಮ್ಮ ಇಲಾಖಾ ವತಿಯಿಂದ ಹಾಗೂ ರೈತ ಬಾಂಧವರು ಎಲ್ಲಾ ಕಡೆಯಿಂದ ನಾನು ಹೃತ್ಪೂರ್ವಕ ವಂದನೆ ಕೊಡ್ತೇನೆ. ಬೆಳೆಯೆಲ್ಲ ಒಣಗೋತದೆ, ಇದು ನೀರು ಕೊಡಿ. ಏನು ಈ ಒಂದು ನಾಲಾ ಆಧುನೀಕರಣಕ್ಕೆ ಈಗ ತಾನೇ ಒಂದು ಐತಿಹಾಸಿಕ ಉದ್ದಿಮೆ ಪೂಜೆಯನ್ನ ನಿರ್ಮಾಣ ಮಾಡಿಕೊಂಡು ಸುಮಾರು 16 ವರ್ಷಗಳಲ್ಲಿ ಇದ್ದಂತ ಈ ಒಂದು ಸಮಸ್ಯೆಯನ್ನ ಇನ್ನು ಒಂದು 25-30 ವರ್ಷಗಳ ಒಂದು ಮುನ್ನೋಟವನ್ನ ಇಟ್ಕೊಂಡು ಈ ಒಂದು ಭಾಗಕ್ಕೆ ಸರಿಸುಮಾರು 300 ಕೋಟಿ ರೂಪಾಯಿ ಅಂತಂದ್ರೆ ಅದು ನಾವು ಸುಮಾರು ನೆನೆ TFPC ಮಿನಿಸ್ಟರ್ ಕೂತ್ಕೊಂಡು ನಾವು ಕೆಲವು 3-4 ಜನ ಕನ್ಫ್ಯೂಸ್ ಮಾಡ್ಕೊಂಡು ಅದು 29,347 ಲಕ್ಷ ರೂಪಾಯಿ ಅಂತೇಳಿ ಪ್ರಿಂಟ್ ಮಾಡಿದ್ರು. ಏನೋ ಕನ್ಫ್ಯೂಸ್ ಆಗಿ ಆಗ್ಬಿಟ್ಟಿದ್ದೀವಿ ನಾವೆಲ್ಲ ಸರಿಯಾಗಿ ನೋಡಿ ಅಂತಂದ್ರೆ ನಾವು ಬಹಳ ಒಂದು ಅರ್ಧ ಗಂಟೆ 3-4 ಜನ ತಲೆ ಕೆಡಿಸ್ಕೊಂಡು ಅದು ಲಕ್ಷದಲ್ಲಿ ಲೆಕ್ಕಾಗ್ತಾಗ ಅದು ಕರೆಕ್ಟ್ ಆಗಿತ್ತು. ಆ ಒಂದು ಆಗಿರ್ತಕ್ಕಂಥ ಅಂದಾಜು ಅಂತಂದ್ರೆ ಸುಮಾರು 300 ಕೋಟಿ ರೂಪಾಯಿಯನ್ನ ಈ ಭಾಗದ ರೈತರಿಗೋಸ್ಕರ ಏಕೈಕವಾಗಿ ಇಡೀ ಒಂದು ರಾಜ್ಯದಲ್ಲೂ ಸಹ ನಾವು ಹುಡುಕ್ಬೇಕು. ಯಾಕೆಂತಂದ್ರೆ ಒಬ್ಬರೇ ಶಾಸಕರು ಒಂದು 2 ವೋಟರಿಗೆ ಇಷ್ಟೊಂದು ಹಣವನ್ನ ಖರ್ಚು ಮಾಡ್ತಾ ಇರ್ತಕ್ಕಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನ ನಿರ್ವಹಿಸಬೇಕಂತ ಮಳವಳ್ಳಿ ತಾಲೂಕಿನ ಜನಪ್ರಿಯ
ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರಿಯಾದಂತಹ PM ನರೇಂದ್ರ ಸ್ವಾಮಿ ಅವರು ತಮ್ಮ ರೈತರ ಜೊತೆ ತಮ್ಮ ಭಾವನೆಗಳನ್ನ ಮತ್ತು ಈ ಒಂದು ಕಾಮಗಾರಿಗಳನ್ನ ತರಲಿಕ್ಕೆ ಮತ್ತು ಮುಂದಿನ ಉಪಯೋಗಕ್ಕೆ ರೈತರಿಗೆ ಬೇಕಾದಂತಹ ಈ ಒಂದು ಸಲಹೆಯನ್ನ ಮತ್ತು ಮಾರ್ಗದರ್ಶನವನ್ನ ತಮ್ಮ ಹಿತನುಡಿಗಳನ್ನ ಮಾತಾಡ್ತಾರೆ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕಸಬಾ ಹೋಬಳಿಯ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ರೈತ ಬಂಧುಗಳೇ, ಹೆಪ್ಪುವಾಡಿ ಹಾಗೂ ನೆಡಗಟ್ಟ ಮುಖ್ಯ ನಾಲೆಯ ಹಾಗೂ ಅದರ ಸಂಬಂಧಿತ ವಿತರಣಾ ನಾಲೆ ಮತ್ತು ಪಿಕಪ್ಗಳ ಆಧುನೀಕರಣ ಕಾಮಗಾರಿಯನ್ನ ಹಾಗೂ ಆ ಒಂದು ನಾಲೆಗಳ ಏರಿಯನ್ನ ರೈತರು ಜಮೀನುಗಳಿಗೆ ಹೋಗೋದಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಕಾಮಗಾರಿಯ ಗುದ್ಲಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ರಾಜ್ಯದ ಗ್ಯಾರಂಟಿ ಉಪಾಧ್ಯಕ್ಷರು ಚಂದ್ರಣ್ಣವರು ಮತ್ತು ನಮ್ಮ ಈ ಭಾಗದ ಮುಖಂಡರಾದಂಥ ಕೊಲ್ಚನಕೇಗೌಡರು, TAPCMSನ ಅಧ್ಯಕ್ಷರಾದಂಥ ಲಿಂಗರಾಜ್ ಅವರು, ಗೋಗರೇಗೌಡರು, ತಮ್ಮಣ್ಣವರು, ನಮ್ಮ MD ಗೌಡರು, ನಮ್ಮ ಪಂಚಾಯತ್ ಅಧ್ಯಕ್ಷರಾದಂಥ ಬಸವಣ್ಣನವರು ಮತ್ತು ನಮ್ಮ ಇಲಾಖೆಯ ಭರತೇಶ್ ಅವರು ಹಾಗೂ ನಮ್ಮ TAPCMSನ ನಿರ್ದೇಶಕರಾದಂಥ ದೇವರಾಜ್ ಅವರು, ನಮ್ಮ ಸತೀಶ್ ಅವರು, ನಮ್ಮ ಒಡ್ರಲ್ಲಿ ಅಧ್ಯಕ್ಷರ ಮನು ಅವರು, ಅಂಕೇಗೌಡರು ಎಲ್ಲರೂ ವೇದಿಕೆ ಮೇಲಿದ್ದಾರೆ. ನಮ್ಮ ಇಲ್ಲಿ ಜನಿಗ್ರಾಮು ನಮ್ಮ ಸಹೋದರ ಹಾಗೂ ಮುಖಂಡ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ರೈತ ಬಂಧುಗಳ ತಾಯಿಯನ್ನು ಮಾತು ನಡೆಸ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಮುಂದಿನ ತಿಂಗಳು ಬಜೆಟ್ ಆದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರನ್ನೂ ಕರೆಸಿ ಮಳವಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಾಗೂ ಇನ್ನೂ ಹಲವಾರು ನಾಲಾ ಆಧುನೀಕರಣ ಕಾಮಗಾರಿಗಳು ಮಳವಳ್ಳಿಯಲ್ಲಿ ಹೊಸದಾಗಿ ಪ್ರಜಾಸೌಧ ಅಂದ್ರೆ ತಾಲೂಕು ಕಚೇರಿಯನ್ನ ನಿರ್ಮಾಣ ಮಾಡ್ತಿರೋದು. ಮಳವಳ್ಳಿ ಪಟ್ಟಣದಲ್ಲಿ ಸುಮಾರು ಕಡು ಬಡವರಿಗೆ 1,000ಕ್ಕೂ ಮಿಗಿಲಾದಂತ ಬಡವರಿಗೆ ಸೈಟ್ ಹಂಚತಕ್ಕಂಥ ಕೆಲಸ, ವಿವಿಧ ಸವಲತ್ತುಗಳನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ವಿದ್ಯುಕ್ತವಾಗಿ ಮಳವಳ್ಳಿಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅದಕ್ಕೂ ಮೊದಲು ಸೂಚ್ಯವಾಗಿ ಇವತ್ತು ಕೆಲಸ ಪ್ರಾರಂಭವಾಗಿ ಬೇಸಿಗೆಯಲ್ಲಿ ಬೇಕಾದ ಕೆಲಸ ಆಗಲಿ ಅಂತ ಇವತ್ತು ನಾವು ಶಂಕುಸ್ಥಾಪನೆ ಮಾಡ್ತೀವಿ. ಇನ್ನು 1 ತಿಂಗಳು ಬಿಟ್ಕೊಂಡು 1.5 ತಿಂಗಳು ಬಿಟ್ಕೊಂಡು ನಾವು ಅದನ್ನೇ ಕಾಯ್ದಿದ್ರೆ ಈ ಬೇಸಿಗೆ ನಮ್ಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಇವತ್ತು ಕನ್ನಂಬಾಡಿಯಲ್ಲಿ ನೀರಿಲ್ಲ. ಎಲ್ರಿಗೂ ಏನ್ ಕಾಣಿಸುತ್ತೆ ಅಂದ್ರೆ ಕನ್ನಂಬಾಡಿ ಕಾಣಿಸುತ್ತೆ, ಅಲ್ಲಿರೋ ನೀರು ಕಾಣಿಸುತ್ತೆ. ಆದ್ರೆ ನಿಜವಾಗಿ ಮಳೆಗಾಲದಲ್ಲೇ ನಮ್ಮ ಕೊನೆ ಭಾಗಕ್ಕೆ ನೀರು ತಗೊಳ್ಳುವಂತ ಆಗದೆ ಇರೋಂಥ ಪರಿಸ್ಥಿತಿನ ನಾವೆಲ್ಲರೂ ನೋಡಿದೀವಿ ಅನ್ನೋದನ್ನ ಮರೆತು ರಾಜಕೀಯ ಪ್ರೇರಿತವಾದಂತಹ ಮಾತುಗಳನ್ನ ಮತ್ತು ರೈತನ ಹೆಸರಿನಲ್ಲಿ ಪ್ರಚೋದನೆಯನ್ನ ಇವತ್ತು ಬಹಳ ಜನ ಮಾಡ್ತಾರೆ. ನಾನು ಅವರೆಲ್ಲರೂ ಕೇಳೋದಿಷ್ಟೇ, ನೀವು ಯಾರೇ ಆಡಳಿತದಲ್ಲಿ ಒಂದು ಬಾರಿಯ ನಾಲಾ ಆಧುನೀಕರಣಕ್ಕೆ ಮೊದಲನೇ ಹಂತದಲ್ಲಿ 100 ಕೋಟಿ ರೂಪಾಯಿ, ಎರಡನೇ ಹಂತದಲ್ಲಿ 293 ಕೋಟಿ ರೂಪಾಯಿ, ಮತ್ತೆ ನಮ್ಮ ಹೆಬ್ಬಾಳ ಚೆನ್ನಯ ನಾಲಾ ಆಧುನೀಕರಣಕ್ಕೋಸ್ಕರ ಮತ್ತೆ ಅದಕ್ಕೊಂದು 130 ಕೋಟಿ ರೂಪಾಯಿ, ನಮ್ಮ ತುರುಗ್ನೂರು ಬ್ರಾಂಚ್ಗೆ ಸುಮಾರು 56 ಕೋಟಿ ರೂಪಾಯಿನ ಈ ವರ್ಷವೇ ನಾನು ಪೂರ್ಣ ಪ್ರಮಾಣದಲ್ಲಿ ಒಟ್ಟು ಸುಮಾರು 600 ಕೋಟಿಗೂ ಮಿಗಿಲಾದಂತ ನಾನಾ ಆಧುನೀಕರಣ ಎರಡೇ ಹಂತದಲ್ಲಿ ಇನ್ನೆಲ್ಲಿಗೂ ಬರಲ್ಲ, ಎಲ್ಲೆಲ್ಲಿ ಕಿರ್ಗಾವಲೆ ಮತ್ತು ಕಸ್ಬಾ ಹೋಗ್ಲಿಕ್ಕೆ ಕೊಡ್ತಾ ಇದ್ದೀನಿ. ನಾನು ಇಲ್ಲಿಂದ ಈ ಟೀಕಾಕಾರರಿಗೆ ಅಥವಾ ನಮ್ಮ ವಿರೋಧಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಯಾವತ್ತಾರು ಮಳವಳ್ಳಿ ಇತಿಹಾಸದಲ್ಲಿ
ರೈತನ ಬದುಕಿನ ಒಂದು ಬವಣೆಯನ್ನ ನಿವಾರಣೆ ಮಾಡೋದಕ್ಕೆ ನೀರಾವರಿಯನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡುವಂತ ಯೋಜನೆಗಳನ್ನ ಯಾರಾದ್ರೂ ಯೋಚನೆ ಮಾಡಿದ್ರ? ಇವತ್ತು ನಾನು ತಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ, ನಾಳೆ ತರ್ತೀನಿ ಅಂತ ಹೇಳ್ತಾ ಇಲ್ಲ, ಆಶ್ವಾಸನೆ ಕೊಡ್ತಿಲ್ಲ ನಾನು. ಇದು ಜಂಬದ ವಿಚಾರ ಇಲ್ಲ. ನಾನೊಬ್ಬ ರೈತರ ಮಗನಾಗಿ ನನಗೂ ಶಕ್ತಿ ಮಾಡಕ್ ಅವಕಾಶಗಳಿದೆ. ಎಲ್ಲಿ ಬೇಕಾದ್ರೂ ನಾನು ವಾಸವಾಗಿರ್ಬೋದು, ಹೆಂಗ್ ಬೇಕಾದ್ರೂ ನಾನು ಆಟ ಆಡ್ಬೋದು. ಏನೂ ಮಾಡ್ದೇನೆ ಬರೀ ಕಣ್ಣೀರು, ಸುಳ್ಳು, ಜನರ ಹೆಸರಿನಲ್ಲಿ ಮೋಸ ಮಾಡ್ಕೊಂಡು ತಿರುಗಿದವರು ಟೀಕೆ ಮಾಡಕ್ಕೆ ರೈತನ ಇಟ್ಕೊಂಡು ಹೋಗ್ಲಾ ಕೇಳ ನರೇಂದ್ರ ಹತ್ರ ನೀರವರ ನೀರು ಬಿಟ್ಟಲ್ಲ ಕೇಳ ಬಾಪ ನೀನೇ ಬಂದು ಕೇಳು. ಯಾರು ಕೇಳಬೇಕು ಅಂತಿದ್ಯಾ? ಪ್ರಚೋದನೆ ಮಾಡ್ತೇನೆ ನೀನೆ. ಈ ಸರ್ಕಲ್ ಅಲ್ಲಿ ಕೂತ್ಕೊಂಡು ಏನೇನ್ ಟೀಕೆ ಮಾಡ್ತಿರೋ ನನಗೂ ಗೊತ್ತಿದೆ. ನಾನೇನು ಬೇರೆ ಕಾಡಿಂದ ಬಂದವನಲ್ಲ. ನಾನು ಈ ಹಳ್ಳಿಗಾಡಿನ ಒಬ್ಬ ರೈತನ ಮಗ. ನನಗೆ ಗೊತ್ತು ರೈತನ ಭಾವನೆ ಏನು ಅನ್ನೋದು. 50 ಕೋಟಿ ತರಕ್ಕೆ ಯೋಗ್ಯತೆ ಇಲ್ಲ, 5 ಕೋಟಿ ತರಕ್ಕೆ ಯೋಗ್ಯತೆ ಇದ್ದರು ಬಾಯಿ ಬಂದಾಗ ಮಾತಾಡ್ತಾರೆ. ಅವರ ಆಡಳಿತಾವಧಿಯಲ್ಲಿ ಮಳವಳ್ಳಿ ತಾಲೂಕಿನ ಬಡ ಹೋರಾಟಗಳನ್ನ ಬದುಕನ್ನ ಬದಲಾಯಿಸ್ತಕ್ಕಂಥ ಒಂದೇ ಒಂದು ಪ್ರಾಮಾಣಿಕ ಕೆಲಸ ಮಾಡಿದ್ರೆ ನಾನು ಅವ್ರ ಮನೆ ಕಿತ್ತಾಳಾಗ್ತೀನಿ. ಇದು ಇವತ್ತು ಮಾಡ್ತಾ ಇರೋದ ಕೆಲಸ ಬೇಕಾ ಬರುವ ರೈತರಿಗೆ ಕೆಲಸ ಬೇಕಾ ಬರುವ ಅಂದ್ರೆ ಇದರಿಂದ ನಿಮಗೆ ಅರ್ಥ ಇರಲಿ. 1 ವರ್ಷಕ್ಕೆ ಈ ಕಾಮಗಾರಿ ಪೂರ್ಣಗೊಂಡ ನಂತರ 1 ವರ್ಷಕ್ಕೆ ಒಂದು ಬೆಳೆನಲ್ಲಿ ಹೆಚ್ಚುವರಿ ಆದಾಯ ಎಷ್ಟು ಬರುತ್ತೆ ಬಾಬಕೃಷ್ಣ? 1 ವರ್ಷಕ್ಕೆ ನಮ್ಮ ಈ ಭಾಗದಲ್ಲಿ ಈಗ ನಾವು ಖರ್ಚು ಮಾಡ್ತಾ ಇದ್ದೀವಿ ಸುಮಾರು 600 ಕೋಟಿ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ನೀವು ಎಸ್ಟಿಮೇಟ್ ಮಾಡಿದಿರಲ್ಲ, 2 ವರ್ಷದಲ್ಲಿ ನೀವು ಪಡಿತಕ್ಕಂಥ ಆದಾಯದ ಖರ್ಚನ್ನ ನಾನು ಇವತ್ತು ಮಾಡಿ ನಿಮ್ಮ ಆದಾಯನ 1 ವರ್ಷಕ್ಕೆ 300 ಕೋಟಿ ಮಿಗಿಲಾಗಿ ಈ ಭಾಗದ ರೈತರು ಹೆಚ್ಚುವರಿಯಾಗಿ ಈಗೇನು ಪಡಿತಿದ್ರಿ 300 ಕೋಟಿ ರೂಪಾಯಿನ ಹೆಚ್ಚುವರಿ ಆದಾಯ ಪಡೆಯೋದಕ್ಕೆ ನಾವು ಕ್ರಮ ವಹಿಸ್ತಾ ಇರೋದು. ಗೊತ್ತಾಗಿಲ್ಲ ಅಕ್ಕ ಅವ್ರಿಗೆ? ಹೊರದೆಲ್ಲ ಪಾಯಿಂಟ್ ಹಾಕೊಂಡು ಸಂಜೆ ಹೊತ್ತು ಎಲ್ಲೋ ಹಾಕ್ಬಿಟ್ಟು ಬೀಟೆ ಮಾಡ್ಕೊಂಡು ಮಾತಾಡ್ತಾರಲ್ಲ, ಗುಂಡಿಗೆ ಇಟ್ಕೊಂಡು ರೈತನ ಗಂಡು ಮಗನ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿನಲ್ಲಿ ನಾವೇನ್ ಮಾಡಿದ್ವಿ ಅನ್ನೋದು ಹೇಳ್ತೀವಿ. ಒಂದು ಮಾತತ್ರ ಸಾಕಿ ಹೆಸರು ಹೇಳ್ಕೊಂಡು 2 ಫೋಟೋ ಮಾಡಿಕೊಂಡು ಹಾಕೋದಲ್ಲ. ಏನಿತ್ತು ಮಧ್ಯತಳ ಸಂಪರ್ಕ? ಎಲ್ಲಿತ್ತು? ಯಾವ ಕಡೆಯಿಂದ ಸಂಪರ್ಕ ಇತ್ತು? ಇವತ್ತು ಆ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಸರ್ಕಾರದಿಂದ ಅನುಮೋದನೆ ಕೊಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಮರಿ ಮತದಾರಪ್ಪ ಕೂತಾರೆ. ಈ ಭಾಗದ ಪುಣ್ಯಕ್ಷೇತ್ರನೇ ಇರಲಿ, ಈ ಭಾಗದ ರಸ್ತೆನೇ ಇರಲಿ, ಈ ಭಾಗದ ವಿದ್ಯುತ್ ವಿಚಾರಣೆ ಇರಲಿ, ಈ ಭಾಗದ ನಾಲಾ ವಿಚಾರಣೆ ಇರಲಿ, ಈ ಭಾಗದ ಗ್ರಾಮಗಳಲ್ಲಿನ ವಿಚಾರದಲ್ಲೇ ಇರಲಿ, ನಿಮ್ಮ ಶಾಲೆಗಳ ವಿಚಾರದಲ್ಲಿ ಇರಲಿ, ನಿಮ್ಮ ನರೇಂದ್ರ ಸ್ವಾಮಿ ನಾನೇನು ಚುನಾವಣೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದೆ, ಬೇರೆಯವ್ರ ರೀತಿ ನಾನು ಸುಳ್ಳು ಹೇಳ್ಕೊಂಡು ನಾನು ನಿಮ್ಮ ಮುಂದೆ ಬಂದು ಈ ತರ ಮಾಡಕ್ಕಾಗಿಲ್ಲ ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಯಥಾವತ್ತಾಗಿ ಯಾರು ಒಪ್ಪದೇ ಇರಲಿ, ನಮ್ಮ ಭಾಗದ ರೈತರ ಮಕ್ಕಳು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಿಂತ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಡಿಜಿಟಲೀಕರಣದ ಜೊತೆಯಲ್ಲಿ ಮಲ್ಟಿಮೀಡಿಯಾ ಸೆಂಟರ್ ಮಾಡೋದ್ರ ಜೊತೆಯಲ್ಲಿ ಅದಕ್ಕೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕಟ್ಟಡಗಳ ಕಟ್ಟೋದ್ರ ಜೊತೆಯಲ್ಲಿ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೆಮ್ಮೆಯಿಂದ ಓದೋ ರೀತಿ ಒಂದು ಕಾನ್ವೆಂಟ್ ಅಲ್ಲೂ ಸಿಗೋದಿಲ್ಲ ಅಂತ ಶಿಕ್ಷಣ ಕೊಡುವಂತ ಕೆಲಸವನ್ನು ನಾನು ಮಾಡ್ಬೇಕು ಅಂತ ಮಾತಾಡ್ತೀನಿ. ಈ ವರ್ಷ ಯಾರು ಕಾನ್ವೆಂಟ್ ಸೇರಿಸಬೇಕಾಗಿಲ್ಲ, ಸೇರಿಸಿದವರು ಪಾಪಿಗಳಾಗ್ತಾರೆ. ಅದಕ್ಕಿಂತ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾ ಇದ್ದೀನಿ. ಈ ವರ್ಷದಿಂದ ನಾನಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾಗಿ ನನಗೆ ಸಿಗ್ತಕ್ಕಂಥ ಸಾಕಷ್ಟು ಸಂಸ್ಥೆಗಳನ್ನ ಕಾಡಿ ಬೇಡಿ ಇವತ್ತು ಈಗಾಗಲೇ ಸುಮಾರು 40 ಕೋಟಿ ರೂಪಾಯಿನ ಬರೀ ಶಿಕ್ಷಣ ವ್ಯವಸ್ಥೆಗೆ ವಿನಿಯೋಗಿಸಿದ್ದೀನಿ. ಇದು ಸರ್ಕಾರ ದುಡ್ಡಲ್ಲ. ಯಾರೋ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಮಾಡ್ಬೋದು, ಅವ್ರ ಹೆಸರಿನಲ್ಲಿ 108 ಮಾತಾಡ್ತಾರೆ, ಅವರು ಮಾಡಿಸ್ಬೋದು. ನಾನು ಯಾರ ಹೆಸರು ಹೇಳಕ್ ಇಚ್ಛೆ ಪಡೋದ್ರೆ ಟೀಕೆನೂ ಮಾಡೋದಿಲ್ಲ. ನನ್ನ ಸಾಧನೆ ಮಾತಾಡಬೇಕು ಹೊರತು ನಾನು ಮಾತಾಡೋದೇ ಸಾಧನೆ ಆಗಬಾರದು. ಇನ್ನು ಬೇರೆಯವರೆಲ್ಲ ಬರೀ ಟೀಟೆ ಇನ್ನು ಈಗ ಕಿರಗಾವಲು ಭಾಗದ್ದಾಗ್ಲಿ ಕಸ್ಬಾ ಭಾಗದ್ದಾಗ್ಲಿ ಕೊಡ್ತೇನೆ ಕೆಲವ್ರೆ, ಈ ಭಾಗದಲ್ಲಿ ಹೆಚ್ಚು
ಯಾವ ವರ್ಗದ ಜನ ಭೂ ಹೊಡ್ತಾನೆ ಇರೋದು? ಯಾವ ವರ್ಗದ ಜನಕ್ಕೆ ಭೂಮಿ ಹೊಡ್ತಾನೆ ಇರೋದು ಹೆಚ್ಚಾಗಿ? ಇದಕ್ಕೆ ಗರ್ಭದಂಗಿದೆ. ಹೌದಾ? ಏನೋ ನನ್ನ ಬಗ್ಗೆ ಮಾತಾಡ್ತಿದ್ರಲ್ಲ, ನರೇಂದ್ರ ಸ್ವಾಮಿನ ಯಾರು ವಿರೋಧ ಅಂತಿದ್ರು? ಈಗ ಯಾರು ಜೀತ ಮಾಡಿದ್ದೀನಿ ನಾನು? ಯಾರು ಕೆಲಸ ಮಾಡ್ತಿದ್ದೀನಿ ನಾನು? ಈಗ ನಾನು ಅವ್ರು ಯಾರು ಮಾತಾಡ್ತಿದ್ರು ಅವತ್ ಮಾತಾಡಿಲ್ಲ ನಾನು. ಈ ಕೆಲಸ ಮಾಡ್ಬಿಟ್ಟು ಮಾತಾಡ್ತೀನಿ. ಆ ಹೆಸರಿನಲ್ಲಿ ಓಟ್ ತಗೊಂಡಿದ್ರಲ್ಲ, ಅವ್ರೇನ್ ಮಾಡಿದ್ರು, ನಾನೇನ್ ಮಾಡಿದ್ದೀನಿ ಅಂತ ಮಾತಾಡ್ತೀನಿ. ನಾನು ಅಂಜಬೇಕಾಗಿಲ್ಲ, ಅಳಬೇಕಾಗಿಲ್ಲ, ನಾ ಕಳ್ತನ ಮಾಡಿಲ್ಲ, ಸುಳ್ಳು ಹೇಳೋದು ಇಲ್ಲ. ಮಾತೆತ್ರ ಸಾಕ ಅವ್ನ ಕೈ ನೋಡಿದೀರ, ಅವ್ನ ಮಾತು ಕೇಳಿದ್ದೀರ, ದುರಹಂಕಾರ ಇದ್ದಲ್ಲ. ಹೌದು, ಈ ದುರಹಂಕಾರದ ವರ್ತನೆಯಿಂದನೇ ನಾಲಾಧುನೀಕರಣ ಮಾಡ್ತಾ ಇದ್ದೀನಿ. ಎಲ್ಲಿ ದುರಹಂಕಾರ ಆಡೋದು? ಸರ್ಕಾರದಲ್ಲಿ. ಯಾರಿಗೋಸ್ಕರ ಆಡಿದ್ದೀನಿ? ನನ್ನ ಜನಗಳಿಗೋಸ್ಕರ ಆಡಿದ್ದೀನಿ, ನಿಮ್ಗಳಿಗೋಸ್ಕರ ಆಡಿದ್ದೀನಿ. ಯೋಗ್ಯತೆ ಇದ್ರೆ ಯಾವ್ದಾದ್ರು ಅವಧಿನಲ್ಲಿ ಒಂದು 10 ಕೋಟಿ ರೂಪಾಯಿನ ನಾನಾ ಆಧುನೀಕರಣ ನಾನು ಮಾಡಿದ್ದೆ ಅಂತ ಅವರು ಒಂದು ಉದಾಹರಣೆ ತೋರಿಸ್ತೀನಿ. ಮಳವಳ್ಳಿನಲ್ಲಿ ಯಾವ ವಿಚಾರನೂ ಇಲ್ಲ. ಕಾಗೇಪುರ ಆಫೀಸ್ ಹೋಗೋದು, ಇಂಜಿನಿಯರ್ಗಳನ್ನ ಸ್ಟ್ರೈಕ್ ಮಾಡೋದು. ನೀರನ್ನು ಯಾಕೆ ಕೊಡಲ್ಲ? ನೀರು ಬಿಟ್ಟೆ ಎಲ್ಲೂ ಇಲ್ಲ. ಏನು ಅವ್ರ ಅಡ್ಡಿ ತಗೋತಾರ ಇಂಜಿನಿಯರ್? ಎಲ್ಲಿ ತಗೋದ್ರಿ ನೀವು ನೀರ? ಬಾಬು ಕೃಷ್ಣ ಪಾಂಡುಪುರದಲ್ಲಿ ಮಡಿಕತ್ತೀಯಪ್ಪ, ಹೊರದೇಶ ನಿಮ್ಮಟ್ಟಿಗೆ ತಗೋದ್ಯಾ? ಈ ಕೆಲಸ ಮಾಡ್ತಿದ್ದೆ ಯಾಕೆ? ಈಗ ದುಡ್ಡು ತಂದಿದ್ದೀನಿ, ಈ ವರ್ಷ ಕೆಲಸ ಮಾಡ್ಬೇಡ ಅಂದ್ರೆ ಈ ದುಡ್ಡು ವಾಪಸ್ ಅವ್ರಿಗೆ ಕೊಟ್ಟರ ಇವರು? 600 ಕೋಟಿ ಕೊಟ್ಟರ ಇವರು? ಒಂದು ಯೋಗ್ಯತೆಗೆ ಒಂದು ಸಾರಿ ಆದ್ರೂ 6 ಕೋಟಿ ತಂದಿರ ಮರಳಿ ತರುತ್ತೆ. ಈ ರೀತಿಯ ಸಾಧನೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಮಾಡೋದು ಹೊಡಿಗೆ ನಮ್ಮ ಅತ್ತೆ ಗೊತ್ತಿಲ್ಲ. ಇವ್ನಿಗೆ ಏನಾದ್ರು ತಿಂಡಿ ಮಾಡ್ಬೇಕಲ್ಲ, ಏನ ಹೊರತ ಕಣ್ಣು ಇಟ್ಕೊಂಡು ಕಣ್ಣ ಮಾಡಿದ್ಲಿ ಇರುತ್ತೆ ಲೋಪ. ಅದೇ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಲ್ಲ ನೀರು ಕೊಡಲ್ಲ ನಾನು? ಏನೋ ಕುದ್ಲ ಆಮೇಲೆ ನಾವೇನ್ ಕೇಳ್ಬೇಕು? ನೀರು ಬಿಡೋಣ ಇಲ್ಲೋ? ಮೊನ್ನೊಬ್ಬ ಫೋನ್ ಮಾಡೋಣ ಅಂಚೆ ದುಡ್ಡಿ ಇಲ್ಲ 7 ದಿನಕ್ಕೆ ನಿಲ್ಸ್ಬಿಡೋಣ ನಿಮ್ಮ ಇಂಜಿನಿಯರು ಹೆಂಗೆ ನಾವು ಬರ್ತದೋ ಅಂತಂದ್ರೆ. ಯಾಕಪ್ಪ ಏನಾಯ್ತು? ಅವ್ನು ಮಾಡಿದ್ರೆ ರಾತ್ರಿ 11 ಗಂಟೆಗೆ ಅಂತ. ಸರಿ ಏನಾಗಬೇಕು? ಏನ ದನ ಪುಕಾಯಿಸ್ತವನೆ ನೋಡ್ತಿದ್ರೆ ಪಕ್ಕದಲ್ಲಿ ಜನ ಮಾಡಿಲ್ಲ. ಅವನಿಗೆ ಬೇರೆ ಬೇರೆ ಪುಸ್ತಕ ಸೇವೆ ಕೊಡ್ತಾರೆ. ಸ್ಪೀಕರ್ ಫೋನ್ ಭದ್ರಾಗಿ ಆನ್ ಮಾಡ್ಕೊಂಡು ಅದೇನೇನು ಕೇಳೋ ಹೇಳ್ತೀನಿ. ಈಗ ಬಂದು ಮನೇಲಿ ಊಟ ಮಾಡಕ್ ಬಂದೀನಿ, ಯಾಕೆ ಹಿಂಗೆ ಆಡ್ತಿದ್ಯಾ? ಈಗ ನಮಗೆ ಬೆಳಗ್ಗೆ ನೀರು ಕೊಟ್ರ ಇಲ್ಲ? ಬೆಳಗ್ಗೆ ನೀರು ಕೊಡಲ್ಲ. ಯಾಕೆ ಕೊಡಲ್ಲ? ನಾವು ಕೊಡ್ತೀವಿ ಅಂತ ಹೇಳಿಲ್ಲ. ಇದರಲ್ಲಿ ನಾಲಾ ಆಧುನೀಕರಣಕ್ಕೆ ನಾನು ಹಣನ ಬಿಡುಗಡೆ ಮಾಡ್ತೀವಿ, ಸರ್ಕಾರದ ಯೋಜನೆನ ಜಾರಿ ಕೊಟ್ಟಿದ್ದೀನಪ್ಪ. ನಿಂತ ಬೆಳೆಗಳಿಗೆ ಬಿಟ್ಟು ಹೊಸ ಬೆಳೆಗಳಿಗೆ ನೀರು ಕೊಡಲ್ಲ. ನಿಂತ ಬೆಳೆಗೂ ತಿಂಗಳು ಬಂದು ನೀರು ಕೊಡ್ತೀವಿ. ಇದನ್ನ ಘೋಷಣೆ ಮಾಡಿಲ್ಲ, ನಾವು ಅದನ್ನ ಪಾಲಿಸ್ತೀವಿ. ಈಗೇನ್ ನಿಂದು ಅದೆಂಗ ಬರೋಗು ಬರ್ತಾರೆ? ಈಗಲೇ ಬರ್ತೀನಪ್ಪ, 12 ಗಂಟೆ ರಾತ್ರಿಗೆ ಬರ್ತೀನಿ. ಎಲ್ಲಿ ಬರ್ಬೇಕು ಹೇಳು? ಹೇಗಿದೆ ವಿಚಾರಗಳು ಅಂದ್ರೆ ಏನೋ ಹಾಕೊಳ್ಳಿ ಬಿಡ. ನಾನು ಅವನ್ನೆಲ್ಲ ಕೇರ್ ಮಾಡೋಣ. ನಾವು ಮಾಡೋ ಕೆಲಸದಲ್ಲಿ ಜನರಿಗೆ ಮೆಚ್ಚುಗೆ ಆದ್ರೆ ಅವರೇ ನಮ್ಮ ಮನೆಯನ್ನು ಸಲ್ಲಿಸ್ತಾರೆ ಅಂತ. ನಾನು ಡ್ರಾಮಾ ಮಾಡ್ಕೊ ಬಂದಿದ್ದೇನೆ, ಆಡಳಿತ ಬಂದಿದ್ದೇನೆ, ದೂರ ಆಡ್ಕೊ ಬಂದಿದ್ದೇನೆ. ಗುಂಡು ನೋಡ್ದಂಗೆ ಬರ್ತೀನಿ, ಗುಂಡು ನೋಡ್ದಂಗೆ ಕೆಲಸ ಮಾಡ್ತೀನಿ. 3 ವರ್ಷದಲ್ಲಿ ಏನ್ ಮಾಡಿದ್ದೆ ಅಂತ ನಾನು ಕೇಳ್ತಿದ್ರು. ಮತ್ತಿತಾಳಪ್ಪನ ದೇವಸ್ಥಾನಕ್ಕೆ ಆಟೋ ಬೇರೆ ಬರ್ತಿರ್ಲಿಲ್ಲ. ಯಾಕ? ಈಗ ಒಬ್ರು ಮಾತಾಡೋದು ಇಲ್ಲಿ ಏನ್ ನಮ್ ಲೀಡರ್ ನೀನು ಮಾತಾಡಲ್ವಾ? ಹಾ, ಈಗ ಎಲ್ಲರೂ ಹೋಗ ಬರೋರು ಒಬ್ರು ಮಾತಾಡಲ್ಲ. ಸುಯ್ಯನಲ್ಲ ಒಬ್ರು, ಸುಯ್ಯನು ಬರ್ತಾರೆ ಎಲ್ಲ. ಮೊದಲು ಯಾರ ಮನಾಗವಾಗಿ ಒಂದು ರೋಡ್ ಮಾಡಿಲ್ವಲ್ಲ ಅಂತಿದ್ರು. ಯಾರು ಮಾಡಿರ್ಲಿಲ್ಲ ರೋಡ? ಈಗ ಮಾಡಿದವ್ರು ಯಾರ? ಆಯ್ತು, ಈಗ ಇಡೀ ಕಸ್ಬ ಹೋಗ್ಲಿ, ಹಲಗೂರು ಹೋಗ್ಲಿ, ಗಿರ್ಗಾವ್ ಹೋಗ್ಲಿ, ಬಿಜಿಪುರ ಹೋಗ್ಲಿ, ಮಳವಳ್ಳಿ ಪಟ್ಟಣ, ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕಾವೇರಿಯ ಕುಡಿಯ ನೀರಿನ ಯೋಜನೆಯನ್ನು ತಂದು ಪೂರ್ಣಗೊಳಿಸ್ತಾ ಇದ್ದೀನಿ. ಅದು ಯಾರಿಂದ ಈ ಕೆಲಸ ಮಾಡಿದ ಅಂತ ಬಂದು ಹೇಳ್ಬೇಕು. ಏನೂ ಇಲ್ಲ, ಸಾಧ್ಯ ಅಂದ್ರೆ ಏನೂ ಇಲ್ಲ. MLA ಆಗಿದಾಗ ಯಾವ್ದೊಂದು ಸ್ಕೂಲ್ಗೆ ಒಂದು ರೂಮ್ ಬರುತ್ತೆ, ಅದಕ್ಕೆ ನಾವು ಮಾಡಿದ್ವಿ. ಯಾವ್ದೊಂದು ಆಸ್ತಿ ಬರುತ್ತೆ, ಅದನ್ನ ಮಾಡಿದ್ವಿ. ಮಳವಳ್ಳಿ ಪಟ್ಟಣ ಪಕ್ಕದಲ್ಲಿರೋರು ನೀವು,
ಆ MLA ಆಗೋ ಮೊದಲೇ ಮಳವಳ್ಳಿ ಹೆಂಗಿತ್ತು ಮಾತಾಡಿ ನೋಡೋಣ. ಇವಾಗ ಹೆಂಗಿತ್ತು ಮಳವಳ್ಳಿ? ಇದಕ್ಕೆ ಕಾರಣ ಏನು? ಒಬ್ರು ಮಾತಾಡೋಲ್ಲ ಈ ವಿಚಾರದಲ್ಲಿ. ಈಗಲೂ ನಾನು ಹೇಳ್ತಾ ಇದ್ದೀನಿ, ನಾಲಾ ಆಧುನೀಕರಣದ ವಿಚಾರವನ್ನ ಯಾರಾದ್ರೂ ಟೀಕೆ ಮಾಡಿದ್ರೆ ಆತ್ಮಸಾಕ್ಷಿಯಿಂದ ಉತ್ತರ ಕೊಡಬೇಕಾದ್ರೆ ಯಾರು? ಯಾಕೆ ಎಲ್ಲರೂ ಏನು ಊಟಗಿಡ ಬರ್ತಿದ್ಯೋ ಏನು ಯೋಚನೆ ಮಾಡ್ತಾರಲ್ಲ, ಏನು ಇಲ್ಲ ಅಂತ. ನಿಮ್ಮೆಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಸುಳ್ಳು ಹೇಳ್ಬೇಡಿ. ನಾನು ಸುಳ್ಳು ಹೇಳಲ್ಲ, ಸುಳ್ಳು ಹೇಳಿ ಅಂತ ನಿಮ್ಗೆ ಹೇಳೋದಿಲ್ಲ. ಬಾಂಡತನ ಬೇಡ. ನಮ್ಮ ಬವಣೆ ಬದುಕು ಒಂದು ಬೆಳೆ ಬೆಳೆಯಕ್ಕೆ ಆಗಿರೋ ಒದ್ದಾಡ್ತಿದ್ವಲ್ಲ, ಇನ್ನು ಮುಂದೆ 2 ಬೆಳೆ ಬೆಳೆಯೋದಿಲ್ಲ. ನಾನಾ ಆಧುನೀಕರಣ ಮಾಡ್ತಾ ಇದ್ದೀನಲ್ಲ, ಆ ಮತಿತಾಳ ಎಷ್ಟು ನಾಣೆ ಆಗಿದೆ. ನಾನು ಮಾತಾಡ್ತೀನಿ, ನೀವು ಮಾತಾಡಿ. ಅದ್ಯಾರೋ ಟೀಕೆ ಮಾಡ್ತಾರಲ್ಲ ಅವರು ಮಾತಾಡ್ತೀನಿ, ನಾನು ನೋಡ್ತೀನಿ. ಸವಾಲು ಸುಳ್ಳೇ ಕೇಳಬೇಕು. ನೀನು ಹೊಟ್ಟೆ ಕಿಚ್ಚಿದ್ರೆ ಬೇರೆ ಏನಾದ್ರು ಮಾತಾಡು. ಸಾಧನೆ ಸುಳ್ಳು ಅಂತ ಹೇಳ್ತಿರಲ್ಲಪ್ಪ, ನಾನು ಅವ್ರಿಗೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೆರೆ ಕಟ್ಟೆದಲ್ಲೂ ನೀರಿದೆ, ತಿಂಗಳಿಗೊಂದು ನೀರು ನಾವು ಕೊಡ್ತೀವಿ. ಕಾಮಗಾರಿ ನಡೆಸ್ತಾನೆ ಈ ನೀರನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮುಂದಿನ ವರ್ಷ ಈ ಭಾಗದಲ್ಲಿ ಕನ್ನಂಬಾಡಿನಲ್ಲಿ ಬಾಗಿಲೆತ್ತ ತಕ್ಷಣ ಎಷ್ಟು ದಿನ ಗೊತ್ತ ಬಾಬು? 24 ಗಂಟೆ ಒಳಗೆ ಕನ್ನಂಬಾಡಿಲಿ ಬಾಗಿಲೆತ್ತಿದ್ರೆ ನಿನ್ನ ಮೂಲೆಯ ಜಮೀನಿಗೆ ನೀರು ಬರುವಂತ ಯೋಜನೆ ನಾನು ತಂದಿರ್ತಕ್ಕಂಥದ್ದು. ಮಾತಾಡ್ತಾರವರು ಯಾರು ನಮ್ಮ ಟೀಕೆ ಮಾಡ್ತಾರಲ್ಲ, ಅವ್ರು ಮಾತಾಡ್ತಾರ? ಅವ್ರು ಗೊತ್ತಾಗೋಗ್ಲಿದೆಲ್ಲ. ಬರೀ 2 ನಾಯಕರ ಹೆಸರು ಹೇಳೋದು, ಸುಳ್ಳು ಹೇಳೋದು. ಆ ನಾಯಕರು ತಾವು ಇಸ್ಕೊಂಡ್ಬರಲಿಲ್ಲ, ಅವ್ರ ಕೈಲಿ ಏನು ಮಾಡಿಸ್ತಿಲ್ಲ, ತಾವು ಏನು ಮಾಡಲಿಲ್ಲ. ಇನ್ನು ಹೆಚ್ಚು ಮಾತಾಡೋದು ಬೇಡ. ಇವು ಭವಿಷ್ಯದಲ್ಲಿ ನಮ್ಮ ರೈತರ ಬಾವಳಿಯನ್ನು ನಿವಾರಣೆ ಮಾಡಿ, ನಿಮ್ಮ ಆದಾಯವನ್ನು ಹೆಚ್ಚಿಸ್ತಾ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಿ, ನಿಮ್ಮ ಜಮೀನಿಗೆ ಹೋಗ್ತಕ್ಕಂಥ ರಸ್ತೆಗೂ ಕೂಡ ಕಾಯಕಲ್ಪ ಕಲ್ಪಿಸಿ, ನಿಮ್ಮ ಡಿಸ್ಟ್ರಿಬ್ಯೂಟರಿ ನಾಲೆ ಇರಲಿ, ನಿಮ್ಮ ಪಿಕಪ್ ನಾಲೆ ಇರಲಿ, ಅಪ್ಪಿ ತಪ್ಪಿ ಯಾವ್ದಾದ್ರು ಸಣ್ಣ ಪುಟ್ಟ ಹೆಚ್ಚುವರಿ ಕೆಲಸಗಳಿದ್ರು ಹೇಳಿ. ನಮ್ಮ ಇಂಜಿನಿಯರ್ಗಳಿಗೆ ಇಲ್ಲೇ ನಾನು ಸೂಚನೆ ಕೊಟ್ಟಿರ್ತೀನಿ. ನಮ್ಮ ಜನರನ್ನ ಜವಾಬ್ದಾರಿ ಹೊತ್ಕೊತಾರೆ. ಹೆಚ್ಚುವರಿಯಾಗಿ ಇರೋರು ಕೆಲಸ ಇದ್ರೆ ಅದನ್ನು ಅಪ್ರೂವ್ ಮಾಡಿಸ್ಕೊಡ್ತೀನಿ. ಅಲ್ಲಲ್ಲೇ ಆ ಕೆಲಸಗಳನ್ನ ಯಾವ್ದಾದ್ರು ಒಂದು ಸಣ್ಣ ಒಂದು ತೂಬ್ ಹಾಕಂಥದ್ದು, ಒಂದು ಯಾವ್ದೋ ಒಂದು ಕಲ್ವರ್ಟ್ ಹಾಕಂಥದ್ದು, ಆ ತರ ವಿಚಾರಗಳಿದ್ರೆ ಅಲ್ಲೇ ನಾವು ಆ ಕೆಲಸವನ್ನು ನಾವು ಮಾಡ್ಕೊಡೋ ಕೆಲಸ ಮಾಡ್ತೀವಿ. ಇದು ನಿಮಗಾಗಿ, ರೈತರ ಭವಿಷ್ಯಕ್ಕಾಗಿ, ಇನ್ನು ಮುಂದೆ ನೀರಾವರಿ ವಿಚಾರದಲ್ಲಿ ಸಮಸ್ಯೆ ಬರದೇ ಇಲ್ಲ ಅನ್ನೋದಕ್ಕೋಸ್ಕರ ಈ ಯೋಜಿತ ಕಾರ್ಯಕ್ರಮವನ್ನ ಹಣಕಾಸಿನ ಅನುಮೋದನೆಯೊಂದಿಗೆ ಟೆಂಡರ್ ಇದು ಪೂರ್ಣಗೊಳಿಸಿ ಕಾಮಗಾರಿ ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಅದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮುಂದಿನ ತಿಂಗಳು ಬಜೆಟ್ ನಂತರ ಮಳವಳ್ಳಿಯಲ್ಲಿ ವಿದ್ಯುಕ್ತವಾಗಿ ಈ ಎಲ್ಲ ಕಾಮಗಾರಿಗಳ ಯೋಜನೆಯ ಸಮಾರಂಭವನ್ನು ನಾನು ಏರ್ಪಡಿಸ್ತೇನೆ. ಎಲ್ರಿಗೂ ಧನ್ಯವಾದ. ನೀವು ಕೆರೆ ತಕ್ಕ ಬಂದು ಬಾಗಿನ ಸ್ವಾಮಿ, ನಮ್ಮೊಂದು ರೋಡ್ ತೋರಿಸ್ಕೊಟ್ಮೇಲೆ ಸಾಹೇಬ್ರು ಬಂದು ಏಕನ್ ರೋಡ್ ಹೋಗಿದ್ರು, ಅದೊಂದು ರೋಡ್ ಮಾಡಿಸ್ಬಿಟ್ಟು ಈಗ ಒಂದು ವಿಚಾರ, ಜಮೀನೊಳಗೆ